ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಗೀಳು ಹೆಚ್ಚಾಗ್ತಾ ಇದೆ. ಕೆಲವೊಂದಿಷ್ಟು ಜನ ಕಂಟೆಂಟ್ ಕ್ರಿಯೇಟ್ ಹೆಸರಿನಲ್ಲಿ ಕಂಡಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. ರಸ್ತೆ ಮೇಲೆ ರೀಲ್ಸ್, ಮನೆಯಲ್ಲೂ ರೀಲ್ಸ್, ಪಾರ್ಕ್ನಲ್ಲೂ ರೀಲ್ಸ್, ಭಕ್ತಿಯ ತಾಣವಾದ ದೇವಸ್ಥಾನದಲ್ಲೂ ಕೂಡ ಹಲವರು ರೀಲ್ಸ್ ಮಾಡಿ ಹುಚ್ಚಾಟ ಮೆರೆತಿದ್ದಾರೆ. ಅಂಥವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮೊಬೈಲ್ ಮುಂದಿಟ್ಕೊಂಡು ಕಂಡಲ್ಲಿ ಕುಣಿದಾಡಿದ್ರೆ ಇನ್ನು ಮುಂದೆ ಶಿಕ್ಷೆ ಖಚಿತ. ಈ ರೀತಿಯ ಮಹತ್ವದ ನಿರ್ಧಾರಕ್ಕೆ ಬಂದಿರೋದು ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ದೇವಾಲಯ. ಭಾರತದ ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಒಂದು ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ದೇವಾಲಯ. ಈ ದೇವಸ್ಥಾನವು ತತ್ವಶ್ರದ್ಧೆ, ಸಂಪ್ರದಾಯ ಮತ್ತು ಭಕ್ತಿಯ ಸಂಕೇತವಾಗಿ ಕೋಟ್ಯಾಂತರ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಆಧಾರವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತಿರುಪತಿ ಮತ್ತು ಇತರ ಭಕ್ತಿಧಾಮಗಳಲ್ಲಿ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದ ಪರಿಣಾಮ ರೀಲ್ಸ್, ವಿಡಿಯೋ ಮತ್ತು ತಮಾಷೆಯ ವಿಷಯಗಳ ಕುರಿತ ವ್ಲಾಗ್ಗಳು ಮುಂತಾದವುಗಳನ್ನು ಶೂಟ್ ಮಾಡೋದು ಒಂದು ಕಡೆ ಟ್ರೆಂಡ್ ಆಗಿಬಿಟ್ಟಿದೆ. ಇದು ದೈವಿಕ ಸ್ಥಳದಲ್ಲಿ ಶಿಸ್ತಿನ ಕೊರತೆ, ಗಂಭೀರತೆ ಕಮ್ಮಿ ಆಗಿರೋದು, ಭಕ್ತಿ ಭಾವಗಳಿಗೆ ಅವಮಾನವಾಗೋದು ಮತ್ತು ದೇವಸ್ಥಾನಗಳ ಶ್ರೀಮಂತ ಪರಂಪರೆಯನ್ನು ಹಾನಿ ಉಂಟು ಮಾಡ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಟಿಟಿಡಿ ಸಂಸ್ಥೆ ಇದನ್ನು ಗಂಭೀರವಾಗಿ ಗಮನಹರಿಸಿದ್ದು ನವೀನವಾಗಿ ಅತಿ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸಿದೆ. ಟಿಟಿಡಿ ಸಂಸ್ಥೆಯ ಎಚ್ಚರಿಕೆ ಏನು? ದೇವಾಲಯದಲ್ಲಿ ಶಾಂತಿಯುತವಾಗಿ ಪೂಜಾ ಕಾರ್ಯಕ್ರಮ ನಡೀಬೇಕು. ಇಲ್ಲಿ ಬರುವ ಭಕ್ತರು ತಮ್ಮ ಸಂಕಷ್ಟಗಳ ಪರಿಹಾರಕ್ಕೆ ದೇವರ ದರ್ಶನಕ್ಕೆ ಬರ್ತಾರೆ. ಈ ಪವಿತ್ರ ಸ್ಥಳಗಳಲ್ಲಿ ರೀಲ್ಸ್ ಅಥವಾ ತಮಾಷೆಯ ವಿಡಿಯೋ ಶೂಟಿಂಗ್ ಮಾಡೋದು ದೇವಾಲಯದ ಪಾವಿತ್ರತೆಯನ್ನು ಹಾನಿಗೊಳಿಸುತ್ತೆ ಮತ್ತು ಭಕ್ತರ ಭಾವನೆಗಳಿಗೆ ನೋವು ಉಂಟು ಮಾಡುತ್ತೆ. ಹೀಗಾಗಿ ಇನ್ನು ಮುಂದೆ ಇಂತಹ ಯಾವುದೇ ವಿಡಿಯೋ ಅಥವಾ ರೀಲ್ಸ್ ಅನ್ನು ಮಾಡುವವರ ಮೇಲೆ FIR ದಾಖಲಿಸಲಾಗುತ್ತೆ. ತಾತ್ಕಾಲಿಕವಾಗಿ ಸ್ಥಳದಲ್ಲೇ ಬಂಧನ, ನಂತರ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸುವಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಟಿಟಿಡಿ ಸಂಸ್ಥೆ ತಿಳಿಸಿದೆ. ಶಿಷ್ಟಾಚಾರ ಮತ್ತು ರೀಲ್ಸ್ಗಳ ವಿರುದ್ಧ ಕಾರಣ. ದೇವಾಲಯ ಭಕ್ತಿಯ ಸ್ಥಳ, ವಿನೋದದ ಅಥವಾ ಸಂತೋಷ ಪಡುವಂಥ ವೇದಿಕೆ ಅಲ್ಲ. ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡಿದಾಗ ಅದು ಆರಾಧನೆಯ ಸ್ಥಳವಾಗಿದ್ದು ಅಲ್ಲಿನ ಶಾಂತಿ ಮತ್ತು ನಂಬಿಕೆಗಳಿಗೆ ಧಕ್ಕೆಯನ್ನು ಕೊಡಬಾರದು. ರೀಲ್ಸ್ಗಳಿಂದ ಗಂಭೀರತೆಯ ಕೊರತೆ. ಕೆಲವು ವ್ಯಕ್ತಿಗಳು ತಮಾಷೆ, ಹಾಡು, ನೃತ್ಯ, ಹಾಸ್ಯಾಸ್ಪದ ಶೈಲಿಯಲ್ಲಿ ನಟಿಸ್ತಾ ಇರೋದು, ರೀಲ್ಸ್ ಅಥವಾ ವಿಡಿಯೋಗಳನ್ನು ಮಾಡೋದು ದೇವಾಲಯದ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಅಂತರ್ಜಾಲದ ವೈರಲ್ ಕಲ್ಚರ್. ಅಲ್ಪಕಾಲಿಕ ಫೇಮ್ ಅಥವಾ ಫಾಲೋವರ್ಸ್ ಗಳಿಸೋಕೆ ದೇವಾಲಯದ ಶ್ರೀ ವಿಗ್ರಹ, ಅರ್ಚಕರ ಶ್ರದ್ಧೆ, ಪೂಜಾ ದೃಶ್ಯಗಳನ್ನು ವಿಡಿಯೋ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ದೈವಿಕ ಅಂಶಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಟಿಟಿಡಿ ತೆಗೆದುಕೊಂಡ ಪ್ರಮುಖ ಕ್ರಮಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಟಿಟಿಡಿ ಭದ್ರತಾ ಸಿಬ್ಬಂದಿಗೆ ರೀಲ್ಸ್ ಮಾಡ್ತಾ ಇರೋರನ್ನ ಕಂಡ ತಕ್ಷಣ ಅವರನ್ನ ಪತ್ತೆ ಹಚ್ಚಿ ನಿರ್ಬಂಧಿಸೋಕೆ ಸೂಚನೆಯನ್ನು ಕೊಡಲಾಗಿದೆ. ಯಾವುದಾದ್ರೂ ರೀಲ್ಸ್ ಅಥವಾ ಶೂಟಿಂಗ್ ಮಾಡ್ತಾ ಇರೋದು ದೃಢಪಟ್ಟರೆ ಅವರ ವಿರುದ್ಧ IPC ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಿಸಲಾಗುತ್ತೆ. ಮೊಬೈಲ್ ಅಥವಾ ಕ್ಯಾಮೆರಾ ವಶಪಡಿಸಿಕೊಳ್ಳಲಾಗುತ್ತೆ ಹಾಗೂ ಭದ್ರತಾ ಸಿಬ್ಬಂದಿ ಕಾನೂನು ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಾರೆ. ಈ ಕ್ರಮಗಳು ದೇವಾಲಯದ ಪಾವಿತ್ರತೆಯನ್ನು ಉಳಿಸಿಕೊಳ್ಳೋಕೆ ಮತ್ತು ಭಕ್ತರ ಅನುಭವವನ್ನು ಶ್ರದ್ಧೆಯಾಗಿಡೋಕೆ ತೆಗೆದುಕೊಳ್ಳಲಾಗುತ್ತೆ. ತಿರುಪತಿ ಮಾತ್ರ ಅಲ್ಲದೆ ಕೇದಾರನಾಥದಲ್ಲೂ ಈ ಹಿಂದೆ ಇದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಅನೇಕ ಜನರು ರೀಲ್ಸ್ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗೋಕೆ ಬಯಸ್ತಾರೆ. ಅದೇ ರೀತಿ ಕಳೆದ ವರ್ಷ ಕೇದಾರನಾಥ ದೇವಸ್ಥಾನದಲ್ಲಿ ಕೂಡ ಬಹುತೇಕರು ರೀಲ್ಸ್ ಅಥವಾ ವಿಡಿಯೋ ಮಾಡೋಕೆ ಸಾಕಷ್ಟು ಸ್ಥಳವನ್ನು ಆಕ್ರಮಿಸಿಕೊಂಡಿದ್ರು. ಇದರಿಂದ ಉಳಿದ ಭಕ್ತರಿಗೆ ತೊಂದರೆ ಉಂಟಾಗ್ತಾ ಇತ್ತು. ದೇವಸ್ಥಾನದ ಸಮಿತಿಯ ಚಿತ್ರಣವನ್ನು ಹಾಳು ಮಾಡಲಾಗಿದೆ. ಹಾಗಾಗಿ ಈ ವರ್ಷ ದೇವಸ್ಥಾನದ ಸಮಿತಿಯು ಮೊಬೈಲ್ ಮತ್ತು ಕ್ಯಾಮೆರಾಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ದೇವಸ್ಥಾನದ 30 ಮೀಟರ್ ವ್ಯಾಪ್ತಿಯಲ್ಲಿ ಮೊಬೈಲ್ ಫೋನ್ ಮತ್ತು ಕ್ಯಾಮೆರಾಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಸಿದೆ. ಈ ಬಾರಿ ಕೇದಾರನಾಥ ದೇವಸ್ಥಾನಕ್ಕೆ ಹೋದಾಗ ರಹಸ್ಯವಾಗಿ ರೀಲ್ಸ್ ಮತ್ತು ವಿಡಿಯೋ ಮಾಡುವ ಯೋಚನೆ ನಿಮ್ಮಲ್ಲಿದ್ದರೆ ಈ ತಪ್ಪನ್ನು ಮಾಡಬೇಡಿ. ವಾಸ್ತವವಾಗಿ ರೀಲ್ಸ್ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡುವ ಭಕ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೇದಾರನಾಥ ಬದರಿನಾಥ ಪಾಂಡ ಸಮಾಜ ತಿಳಿಸಿದೆ. ನೀವು ಮಾಡುವ ಇಂತಹ ತಪ್ಪುಗಳಿಂದ ದೇವರ ದರ್ಶನ ಮಾಡಲಾಗದೆ ವಾಪಸ್ ಹಿಂದಿರುಗಬಹುದು. ಹೊಸ ನಿಯಮಗಳ ಪ್ರಕಾರ ಈ ವರ್ಷದಿಂದ ಭಕ್ತರು ದೇವಾಲಯದ ಒಳಗೆ ಕ್ಯಾಮೆರಾ ಫೋನ್ಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಯಾವುದೇ ಯಾಂತ್ರಿಕರು ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಫೋನ್ ಅಥವಾ ಕ್ಯಾಮೆರಾವನ್ನು ಬಳಸುವಂತಿಲ್ಲ. ಯಾವುದೇ ಭಕ್ತರು ಆಲಯದ ಆವರಣದಲ್ಲಿ ರೀಲ್ಸ್ ಅಥವಾ ವಿಡಿಯೋ ಮಾಡ್ತಾ ಇರೋದು ಕಂಡು ಬಂದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ
ಯಾತ್ರಿಕರು ನಿಯಮವನ್ನು ಪಾಲನೆ ಮಾಡುವಂತೆ ಕೇಳಿಕೊಂಡಿದೆ. ಯಾವುದೇ ಭಕ್ತರು ಈ ನಿಯಮಗಳನ್ನು ಉಲ್ಲಂಘಿಸುವುದು ಕಂಡುಬಂದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ದೇವಾಲಯದ ಸಮಿತಿಯು ಸ್ಪಷ್ಟವಾಗಿ ಹೇಳಿದೆ. ದೇವಸ್ಥಾನದ ಆವರಣದಲ್ಲಿ ಕಾನೂನು ಪಾಲನೆ ಮಾಡೋದು ಪೊಲೀಸರು, ಐಟಿಬಿಪಿ ಸಿಬ್ಬಂದಿ ಹಾಗೂ ದೇವಸ್ಥಾನದ ನೌಕರರ ಜವಾಬ್ದಾರಿಯಾಗಿರಲಿದೆ. ಇದರೊಂದಿಗೆ ಯಾವುದೇ ರೀಲ್ಸ್ ಅಥವಾ ವಿಡಿಯೋಗಳನ್ನು ಮೋಸದಿಂದ ಮಾಡದಂತೆ ಎಲ್ಲ ಭಕ್ತರ ಮೇಲೆ ತೀವ್ರ ನಿಗಾವನ್ನು ಇಡಲಾಗಿದೆ.